ಚಳ್ಳಕೆರೆಯಲ್ಲಿ ಮೈನಿಂಗ್ ಕಂಪನಿ ನಿಲ್ಲಿಸುವಂತೆ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗ್ತಾ ಇದೆ. ನಗರದ ರೈಲ್ವೆ ಗೇಟ್ ಪಕ್ಕದಲ್ಲಿ ಐರನ್ ಓವರ್ ಮೈನಿಂಗ್ ಕಂಪನಿ ನಿಲ್ಲಿಸುವಂತೆ ಆಗ್ರಹಿಸಿ ಬಿಜೆಪಿ ಹೋರಾಟಕ್ಕೆ ಮುಂದಾಗಿದೆ. ಇನ್ನು ಈ ಕುರಿತು ಮಾತನಾಡಿದ ಬಿಜೆಪಿ ಮುಖಂಡರಾದ ಕೆಟಿ ಕುಮಾರಸ್ವಾಮಿ ಅವರು, ನಗರದಲ್ಲಿ ಈ ಹಿಂದೆ ಉತ್ತಮ ಗಾಳಿ ವಾತಾವರಣ ಇತ್ತು. ಆದರೆ ಇತ್ತೀಚಿನ ದಿನದಲ್ಲಿ ಐರನ್ ಮೈನಿಂಗ್ ಕಂಪನಿ ದಿನನಿತ್ಯ ಮೈನಿಂಗ್ ಹೊಡಿತಾ ಇರೋದ್ರಿಂದಾಗಿ ಇಲ್ಲಿನ ಸುತ್ತಮುತ್ತಲಿನ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೈನಿಂಗ್ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರು. ಇನ್ನು ಬಿಜೆಪಿ ಪ್ರತಿಭಟನೆಗೆ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಕಾಂಗ್ರೆಸ್ನ ಮುಖಂಡ ಗದ್ದಿಗೆ ತಿಪ್ಪೇಸ್ವಾಮಿ, ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇರುವಂತದ್ದು ಸ್ಥಳೀಯ ಶಾಸಕರ ತೇಜೋವಧೆ ಮಾಡೋದಕ್ಕೆ ಮಾತ್ರ ಅಂತ ಹೇಳಿ ಕಿಡಿಕಾರಿದ್ದಾರೆ. ಈ ಒಂದು ಮುಖ್ಯ ಉದ್ದೇಶ ಇಷ್ಟನೇ, ಏನು ನಮ್ಮ ಚಳ್ಳಕೆರೆ ರೈಲ್ವೆ ನಿಲ್ದಾಣದಲ್ಲಿ ಇವತ್ತು ಏನ್ ಪ್ರಕಾಶ್ ಪಾಂಡ್ ಅವರಿಗೆ ತಾವು ಇಲ್ಲಿಂದ ಏನ್ ಐರನ್ ಸಪ್ಲೈ ಕೊಡ್ತಾ ಇದ್ದೀರಾ, ಅದನ್ನ ನಾವು ತಡೆಗಟ್ಟತಕ್ಕಂಥದ್ದು ಮತ್ತು ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಮತ್ತು ಅದರಿಂದ ಆಗ್ತಕ್ಕಂಥ ಚಳ್ಳಕೆರೆ ನಗರ ಜನತೆಗೆ ಆಗ್ತಕ್ಕಂಥ ತೊಂದರೆಗಳು ಏನಿದೆ ಅದರ ವಿರುದ್ಧವಾಗಿ ನಾವು ಒಂದು ಪ್ರತಿಭಟನೆಯನ್ನು ಸಹ ಮಾಡಿದ್ವಿ ಒಂದು 15 ದಿನ ಕೆಳಗಡೆ. ಆಗ ನಮ್ಮ ಹಿರಿಯರು, ಮಾಜಿ ಉಪಮುಖ್ಯಮಂತ್ರಿಗಳು, ಗಣ್ಯ ಮುತ್ಸದ್ದಿ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಜನಪ್ರಿಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕಾರಜೋಳ ಸಾಹೇಬರು ಸಹ ಆ ಒಂದು ಪ್ರತಿಭಟನಾ ವೇದಿಕೆಗೆ ಬಂದಿದ್ರು. ಅವತ್ತು ನಮ್ಮ ಚಳ್ಳಕೆರೆ ನಾಗರಿಕರು ವತಿಯಿಂದ ಆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಸಂಸದರು ಬಂದು ಆ ಒಂದು ಜನರ ಒಂದು ಅಹವಾಲನ್ನು ಸ್ವೀಕಾರ ಮಾಡಿ ತಾಲೂಕು ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ತಹಸೀಲ್ದಾರ್ ಸಾಹೇಬರಿಗೂ ಮತ್ತು ಪೊಲೀಸ್ ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆಗಳು ಎಲ್ಲರಿಗೂ ಸಹ ನಿರ್ದೇಶನವನ್ನು ಕೊಟ್ಟರು. ದಯಮಾಡಿ ಇದನ್ನ ತುರ್ತಾಗಿ ಒಂದು ಮೀಟಿಂಗ್ ಅನ್ನ ಕರೆದಿ ಕರೆದು ಇದರ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಈ ಸಾರ್ವಜನಿಕರು ಏನ್ ನನಗೆ ಅಹವಾಲನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ನಾನು ಕ್ರಮ ತಗೊಳ್ಬೇಕು ಅಂತ ಹೇಳಿ ಇದನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಹೇಳಿ ಅವರನ್ನ ಆಗ್ರಹವನ್ನು ಸಹ ವ್ಯಕ್ತಪಡಿಸಿದರು. ಆ ಒಂದು ಸ್ಟಾರ್ಟರ್ಡ್ ಸ್ಥಳಕ್ಕೂ ಸಹ ಅವರು ಒಂದು ವೀಕ್ಷಣೆಯನ್ನ ಮಾಡಿ ಅಲ್ಲಿ ಏನು ರೈಲ್ವೆ ನಿಲ್ದಾಣದಲ್ಲೇ ಸಹ ಅವರು ಗಾಡಿಯನ್ನ ಅನ್ಲೋಡ್ ಮಾಡ್ತಕ್ಕಂಥದ್ದು, ಅಲ್ಲಿಂದ ಗಾಡಿಗಳು ಸೀದಾ ಇಲ್ಲಿಂದ ಹೊಸ ರೋಡ್ ಖರೀದಿ ಮಾಡಿ ಆ ರೋಡ್ನಿಂದ ನಾವು ನೀವು ಸಪ್ಲೈಯನ್ನು ಮಾಡ್ತಾ ಇದ್ದೀರ. ಆದರೆ ನಮ್ಮ ಚಳ್ಳಕೆರೆ ನಾಗರಿಕರು ಇವತ್ತು ನಗರ ಪ್ರದೇಶದ ಜನರ ಒಂದು ಬೇಡಿಕೆ ಏನಂದ್ರೆ, ದಯಮಾಡಿ ಈ ಒಂದು ಅನ್ಲೋಡ್ ನಾವು ಮಾತ್ರ ಆ ಒಂದು ಸಂದರ್ಭದಲ್ಲಿ ಆ ಅನ್ಲೋಡ್ ಗುರುಗಳು ಇವತ್ತು ನಾವು ಸಹ ಪರಿಸರಕ್ಕೆ ಹೋಗುತ್ತ ಸಂದರ್ಭದಲ್ಲಿ ಆ ಗುರುಗಳನ್ನ ನೀವು ನೋಡ್ಬೇಕು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.